ನೀವು ಯಾವಾಗಲಾದರೂ ದೇವಸ್ಥಾನಗಳಲ್ಲಿ, ಘಾಟ್ಗಳಲ್ಲಿ ಅಥವಾ ಮನೆಗಳಲ್ಲಿ, ಮದುವೆಗಳಲ್ಲಿ ಹೂವುಗಳನ್ನು ಎಸೆಯುವುದನ್ನು ನೋಡಿರ್ತೀರ. ಆ ಹೂವುಗಳು ಕಸದಂತೆ ನೀರಿನಲ್ಲೋ ರಸ್ತೆಯಲ್ಲೋ ಎಲ್ಲೋ ಸೇರ್ತವೆ. ಆದರೆ ಯಾರಾದರೂ ಆ ಹೂವುಗಳನ್ನು ಉಪಯೋಗಿಸಿ ದೊಡ್ಡ ವ್ಯವಹಾರ ಮಾಡಿದರೆ? ಇದನ್ನೇ ಆಲೋಚಿಸಿದವರು ಅಂಕಿತ್ ಅಗರ್ವಾಲ್. IITಯನ್ನು ಕಾನ್ಪುರ್ನಲ್ಲಿ ಓದಿ ಮುಗಿಸಿದ ನಂತರ ಅವರಿಗೆ ವಿದೇಶದಲ್ಲಿ ದೊಡ್ಡ ಕೆಲಸ ಸಿಕ್ಕಿತು. ಆದರೆ ಅಂಕಿತ್ಗೆ ಆ ಕೆಲಸದಲ್ಲಿ ತೃಪ್ತಿ ಸಿಗಲಿಲ್ಲ. ಬದಲಾಗಿ ಏನಾದರೂ ಸಮಾಜಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಮಾಡಬೇಕು ಅನ್ನೋದು ಅವರ ದೊಡ್ಡ ಕನಸಾಗಿತ್ತು. ಹೀಗಾಗಿ ಅವರು ಮಾಡುತ್ತಿದ್ದ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ವಾಪಸ್ ಬರ್ತಾರೆ. ಒಂದೊಮ್ಮೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಕಸದ ರಾಶಿಯಂತಿರುವ ಹೂಗಳನ್ನು ನೋಡಿ ಅವರಿಗೆ ಅದರಿಂದ ಏನು ಮಾಡಬಹುದು ಎಂಬ ಆಲೋಚನೆ ಬಂದು ತುಂಬ ಯೋಚಿಸಿ 72,000 ರೂಪಾಯಿಗಳನ್ನು ಹೂಡಿಕೆ ಮಾಡಿ ಫೂಲ್ ಅನ್ನೋ ಒಂದು ಕಂಪನಿಯನ್ನು ಆರಂಭಿಸ್ತಾರೆ. ಅದಕ್ಕೆ ಅವರ ಸಂಬಂಧಿಕರೇ ನಗಾಡ್ಕೊಳ್ತಾರೆ. 2018ರಲ್ಲಿ ಅದಕ್ಕೆ ಒಂದು ದೊಡ್ಡ ತಿರುವು ಸಿಗುತ್ತೆ. ಫೂಲ್ ತಂಡ ಹೂವುಗಳನ್ನು ರೀಸೈಕಲ್ ಮಾಡಿ ಚಾರ್ಕೋಲ್ ಫ್ರೀ ಅಗರಬತ್ತಿ ತಯಾರಿಸುತ್ತೆ. ಇದು ಸಂಪೂರ್ಣವಾಗಿ ನೈಸರ್ಗಿಕವಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಹಾನಿ ಇಲ್ಲದಂಥ ಉತ್ಪನ್ನವಾಗಿರುತ್ತೆ. ಇದನ್ನು ಜನರು ತುಂಬ ಇಷ್ಟಪಡ್ತಾರೆ. ಮುಂದೆ 2020ರಲ್ಲಿ ಫೂಲ್ ಮತ್ತೆ ಕ್ರಿಯೇಟಿವ್ ಆಲೋಚನೆಯನ್ನು ತೋರಿಸುತ್ತೆ. ಅವರು ಹೂವಿನಿಂದ ಫ್ಲವರ್ ಲೆದರ್ ಎಂಬ ಹೊಸ ಉತ್ಪನ್ನವನ್ನು ತರ್ತಾರೆ. ಇದು ಆರ್ಟಿಫಿಷಿಯಲ್ ಚರ್ಮಕ್ಕೆ ಒಂದು ಶಾಶ್ವತ ಪರ್ಯಾಯವಾಗಿರುತ್ತೆ. ಇದರ ಜೊತೆ ಫೂಲ್ ಅನ್ನೋರು ಈಕೋ ಫ್ರೆಂಡ್ಲಿ ಕಾಂಪೋಸ್ಟ್ ಕೂಡ ಮಾಡ್ತಾರೆ. ಇಂದಿಗೆ ಫೂಲ್ ಕಂಪನಿ ಪ್ರತಿ ತಿಂಗಳು 11,000 ಕಿಲೋ ಹೂಗಳನ್ನು ರೀಸೈಕಲ್ ಮಾಡ್ತಾ ಇದ್ದಾರೆ. ಇವರ ಕೆಲಸಕ್ಕೆ ಯುನೈಟೆಡ್ ನೇಷನ್ಸ್ ಅವರು ಪ್ರಶಸ್ತಿ ಸಹ ನೀಡಿರ್ತಾರೆ. ಇಂದು ಈ ಕಂಪನಿಯ ಮೌಲ್ಯ ಬಂದು 200 ಕೋಟಿ ರೂಪಾಯಿ ದಾಟಿದೆ. ಇದರಿಂದ ನಿಮಗೆ ಹೇಳುವ ಸಂದೇಶ ಏನಪ್ಪಾ ಅಂದರೆ, ಒಂದು ಚಿಕ್ಕ ಐಡಿಯಾ ಕೂಡ ಸಮಾಜಕ್ಕೆ ಉಪಯೋಗವಾಗುವ ಹಾಗೆ ಮಾಡಿದರೆ ಅದು ದೊಡ್ಡ ಬಿಸ್ನೆಸ್ ಆಗಬಹುದು. ಹೀಗಾಗಿ ನೀವು ಕೂಡ ನಿಮ್ಮ ಕನಸುಗಳಿಗೆ ಚಾಲನೆ ನೀಡಿ ಅಂತ ಹೇಳ್ತಾ, ಇದರಂತೆ ಇನ್ನಷ್ಟು ಪ್ರೇರಣಾದಾಯಕ ಬಿಸ್ನೆಸ್ ಕಥೆಗಳಿಗಾಗಿ ನಮ್ಮ ಬಿಸ್ನೆಸ್ ಐಡಿಯಾ ಇನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.